ಫೈನಾನ್ಸ್ ವಿಚಾರದಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ತಾವು ಸಚಿವರಾಗಿ ಹೇಗೆ ನೋಡ್ತೀರಿ ಅಂತ? ಅಲ್ಲ, ನಾನು ಇದ್ರ ವಿರುದ್ಧವಾಗಿ ಭಾಳ ಸಲ ಮಾತನಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಭಾಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ಇದು ಆಗಲೇಬೇಕು. ಇದು ಒಂದೇ ಅಲ್ಲ, ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ, ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇದೇನು ಆನ್ಲೈನ್ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ಈ ರಮ್ಮಿ ಗೇಮ್ ನಡೀತಾ ಇದೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಭಾಳ ಟೆಕ್ನಿಕಲ್ ಸ್ಪೋರ್ಟ್ಸು, ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತೇಳಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಎಲ್ಲೋ ನಿಂದಿರಬೇಕು. ಕೇಂದ್ರ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕಬೇಕು. ಯಾಕಂದರೆ IPL ಬೆಟ್ಟಿಂಗು, IPL ಮ್ಯಾಚ್ಗಳು ಆದಮೇಲೆ ವರ್ಷದಲ್ಲಿ ಸುಮಾರು ಒಂದು 50 ಹುಡುಗರು ಯುವಕರು ಸೂಸೈಡ್ ಮಾಡ್ತಕ್ಕಂಥ ಡಾಟಾ ಇದೆ, ವರದಿನೂ ಇದೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಬೆಟ್ಟಿಂಗ್ ಅಂತಕ್ಕಂಥದ್ದು ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದುವರೆದಿದ್ದಕ್ಕೆ ಏನು ಕಾನೂನು ತರ್ತಾ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಾನೂನು ತರ್ತಾ ಇದೆ, ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಇದು ಕಡಾವಣೆ ಆಗಬೇಕು, ಇದ್ರ ಬಗ್ಗೆ ಎಲ್ಲೋ ಒಂದು ಸ್ಟ್ರೀಮ್ಲೈನ್ ಆಗಬೇಕಂಬುದು ಕೂಡ ನನ್ನ ವಾದ. ಈಗ ಕೇತ್ಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಾಗವನ್ನು ಪ್ರಭಾವಿ ರಾಜಕಾರಣಿಗಳು ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ. ಅಂದರೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣೆ ಇತ್ತ, ಅವರ ಜಾಗಗಳನ್ನಾದರೆ ಯಾಕೆ ತಮ್ಮತ್ತೆ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗುತ್ತೆ ಅಂತ? ಎಲ್ಲಿ ಆಗಿದೆ ನನಗೆ ಮಾಹಿತಿ ಇಲ್ಲ. ಕೇತ್ಗಾನಹಳ್ಳಿಯಲ್ಲಿ ಇಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಲಾಸ್ಟ್ 3-4 ಡೇಸ್ ಇಲ್ಲೇ ಇದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಬಟ್ ಏನೇ ಆಗಿರಲಿ, ಸರ್ಕಾರದ ಜಾಗಗಳು ಅಂದರೆ ಮುಲಾಜಿಲ್ಲಾರಂಗೆ ವಾಪಸ್ ತಗೋಬೇಕು. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ತಾವು ಸಚಿವರಾಗಿ ಹೇಗೆ ನೋಡ್ತೀರಿ ಅಂತ? ಅಲ್ಲ, ನಾನು ಇದ್ರ ವಿರುದ್ಧವಾಗಿ ಭಾಳ ಸಲ ಮಾತನಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಭಾಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ಇದು ಆಗಲೇಬೇಕು. ಇದು ಒಂದೇ ಅಲ್ಲ, ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ, ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇದೇನು ಆನ್ಲೈನ್ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ಈ ರಮ್ಮಿ ಗೇಮ್ ನಡೀತಾ ಇದೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಭಾಳ ಟೆಕ್ನಿಕಲ್ ಸ್ಪೋರ್ಟ್ಸು, ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತೇಳಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಎಲ್ಲೋ ನಿಂದಿರಬೇಕು. ಕೇಂದ್ರ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕಬೇಕು. ಯಾಕಂದರೆ IPL ಬೆಟ್ಟಿಂಗು, IPL ಮ್ಯಾಚ್ಗಳು ಆದಮೇಲೆ ವರ್ಷದಲ್ಲಿ ಸುಮಾರು ಒಂದು 50 ಹುಡುಗರು ಯುವಕರು ಸೂಸೈಡ್ ಮಾಡ್ತಕ್ಕಂಥ ಡಾಟಾ ಇದೆ, ವರದಿನೂ ಇದೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಬೆಟ್ಟಿಂಗ್ ಅಂತಕ್ಕಂಥದ್ದು ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದುವರೆದಿದ್ದಕ್ಕೆ ಏನು ಕಾನೂನು ತರ್ತಾ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಾನೂನು ತರ್ತಾ ಇದೆ, ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಇದು ಕಡಾವಣೆ ಆಗಬೇಕು, ಇದ್ರ ಬಗ್ಗೆ ಎಲ್ಲೋ ಒಂದು ಸ್ಟ್ರೀಮ್ಲೈನ್ ಆಗಬೇಕಂಬುದು ಕೂಡ ನನ್ನ ವಾದ. ಈಗ ಕೇತ್ಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಾಗವನ್ನು ಪ್ರಭಾವಿ ರಾಜಕಾರಣಿಗಳು ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ. ಅಂದರೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣೆ ಇತ್ತ, ಅವರ ಜಾಗಗಳನ್ನಾದರೆ ಯಾಕೆ ತಮ್ಮತ್ತೆ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗುತ್ತೆ ಅಂತ? ಎಲ್ಲಿ ಆಗಿದೆ ನನಗೆ ಮಾಹಿತಿ ಇಲ್ಲ. ಕೇತ್ಗಾನಹಳ್ಳಿಯಲ್ಲಿ ಇಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಲಾಸ್ಟ್ 3-4 ಡೇಸ್ ಇಲ್ಲೇ ಇದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಬಟ್ ಏನೇ ಆಗಿರಲಿ, ಸರ್ಕಾರದ ಜಾಗಗಳು ಅಂದರೆ ಮುಲಾಜಿಲ್ಲಾರಂಗೆ ವಾಪಸ್ ತಗೋಬೇಕು. ಫೈನಾನ್ಸ್ ವಿಚಾರದಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ತಾವು ಸಚಿವರಾಗಿ ಹೇಗೆ ನೋಡ್ತೀರಿ ಅಂತ? ಅಲ್ಲ, ನಾನು ಇದ್ರ ವಿರುದ್ಧವಾಗಿ ಭಾಳ ಸಲ ಮಾತನಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಭಾಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ಇದು ಆಗಲೇಬೇಕು. ಇದು ಒಂದೇ ಅಲ್ಲ, ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ, ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇದೇನು ಆನ್ಲೈನ್ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ಈ ರಮ್ಮಿ ಗೇಮ್ ನಡೀತಾ ಇದೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಭಾಳ ಟೆಕ್ನಿಕಲ್ ಸ್ಪೋರ್ಟ್ಸು, ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತೇಳಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಎಲ್ಲೋ ನಿಂದಿರಬೇಕು. ಕೇಂದ್ರ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕಬೇಕು. ಯಾಕಂದರೆ IPL ಬೆಟ್ಟಿಂಗು, IPL ಮ್ಯಾಚ್ಗಳು ಆದಮೇಲೆ ವರ್ಷದಲ್ಲಿ ಸುಮಾರು ಒಂದು 50 ಹುಡುಗರು ಯುವಕರು ಸೂಸೈಡ್ ಮಾಡ್ತಕ್ಕಂಥ ಡಾಟಾ ಇದೆ, ವರದಿನೂ ಇದೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಬೆಟ್ಟಿಂಗ್ ಅಂತಕ್ಕಂಥದ್ದು ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದುವರೆದಿದ್ದಕ್ಕೆ ಏನು ಕಾನೂನು ತರ್ತಾ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಾನೂನು ತರ್ತಾ ಇದೆ, ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಇದು ಕಡಾವಣೆ ಆಗಬೇಕು, ಇದ್ರ ಬಗ್ಗೆ ಎಲ್ಲೋ ಒಂದು ಸ್ಟ್ರೀಮ್ಲೈನ್ ಆಗಬೇಕಂಬುದು ಕೂಡ ನನ್ನ ವಾದ. ಈಗ ಕೇತ್ಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಾಗವನ್ನು ಪ್ರಭಾವಿ ರಾಜಕಾರಣಿಗಳು ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ. ಅಂದರೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣೆ ಇತ್ತ, ಅವರ ಜಾಗಗಳನ್ನಾದರೆ ಯಾಕೆ ತಮ್ಮತ್ತೆ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗುತ್ತೆ ಅಂತ? ಎಲ್ಲಿ ಆಗಿದೆ ನನಗೆ ಮಾಹಿತಿ ಇಲ್ಲ. ಕೇತ್ಗಾನಹಳ್ಳಿಯಲ್ಲಿ ಇಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಲಾಸ್ಟ್ 3-4 ಡೇಸ್ ಇಲ್ಲೇ ಇದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಬಟ್ ಏನೇ ಆಗಿರಲಿ, ಸರ್ಕಾರದ ಜಾಗಗಳು ಅಂದರೆ ಮುಲಾಜಿಲ್ಲಾರಂಗೆ ವಾಪಸ್ ತಗೋಬೇಕು. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ತಾವು ಸಚಿವರಾಗಿ ಹೇಗೆ ನೋಡ್ತೀರಿ ಅಂತ? ಅಲ್ಲ, ನಾನು ಇದ್ರ ವಿರುದ್ಧವಾಗಿ ಭಾಳ ಸಲ ಮಾತನಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಭಾಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ಇದು ಆಗಲೇಬೇಕು. ಇದು ಒಂದೇ ಅಲ್ಲ, ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ, ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇದೇನು ಆನ್ಲೈನ್ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ಈ ರಮ್ಮಿ ಗೇಮ್ ನಡೀತಾ ಇದೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಭಾಳ ಟೆಕ್ನಿಕಲ್ ಸ್ಪೋರ್ಟ್ಸು, ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತೇಳಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಎಲ್ಲೋ ನಿಂದಿರಬೇಕು.
ಕೇಂದ್ರ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕ್ಬೇಕು. ಯಾಕಂದರೆ IPL ಬೆಟ್ಟಿಂಗು IPL ಮ್ಯಾಚ್ಗಳು ಆದಮೇಲೆ ವರ್ಷದಲ್ಲಿ ಸುಮಾರು ಒಂದು 50 ಹುಡುಗರು ಯುವಕರು ಸೂಸೈಡ್ ಮಾಡ್ತಕ್ಕಂಥ ಡಾಟಾ ಇದೆ, ವರದಿನೂ ಇದೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಬೆಟ್ಟಿಂಗ್ ಅಂತಕ್ಕಂಥದ್ದು ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದುವರೆದಿದ್ದಕ್ಕೆ ಏನು ಕಾನೂನು ತರ್ತಾ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಕಾನೂನು ತರ್ತಾ ಇದೆ, ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಇದು ಕಡಾವಣೆ ಆಗಬೇಕು, ಇದ್ರ ಬಗ್ಗೆ ಎಲ್ಲೋ ಒಂದು ಸ್ಟ್ರೀಮ್ ಲೈನ್ ಆಗಬೇಕಂಬುದು ಕೂಡ ನನ್ನ ವಾದ. ಈಗ ಕೇತ್ಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಾಗವನ್ನು ಪ್ರಭಾವಿ ರಾಜಕಾರಣಿಗಳು ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ. ಅಂದರೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣೆ ಇತ್ತ, ಅವರ ಜಾಗಗಳನ್ನಾದರೆ ಯಾಕೆ ತಮ್ಮತ್ತೆ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗುತ್ತೆ ಅಂತ. ಎಲ್ಲಿ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಕೇತ್ಗಾನಹಳ್ಳಿಯಲ್ಲಿ ಇಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಲಾಸ್ಟ್ 3-4 ಡೇಸ್ ಇಲ್ಲೇ ಇದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಬಟ್ ಏನೇ ಆಗಿರಲಿ, ಸರ್ಕಾರದ ಜಾಗಗಳು ಅಂದರೆ ಮುಲಾಜಿಲ್ಲಾರಂಗೆ ವಾಪಸ್ ತಗೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.